ದೋಸ್ತಿ ಆದ್ರೂ ಇನ್ನೂ ಬಗೆಹರಿಯದ ಸೀಟ್ ಶೇರಿಂಗ್. ಲೋಕಸಭೆಗೆ ಮೈತ್ರಿ ನಾಯಕರಿಂದ ಸಮಾಲೋಚನೆ ನಡೆಸಲಾಯಿತು. ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಜಂಟಿ ನಡೆ ಇದೆ. ಕಳೆದ ಭಾನುವಾರ ಯಡಿಯೂರಪ್ಪ ನೇತೃತ್ವದಲ್ಲಿ ಸಭೆ ಕೂಡ ನಡೆಸಲಾಯಿತು. ಎಲ್ಲಿ ಬಿಜೆಪಿ ಎಲ್ಲಿ ಜೆಡಿಎಸ್ ಸ್ಪರ್ಧೆ ಮಾಡುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಕೂಡ ಆಗಿದೆ. ಆದ್ರೆ ಇದುವರೆಗೂ ಸೀಟ್ ಶೇರಿಂಗ್ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕಿಲ್ಲ, ಒಂದು ಕ್ಲಿಯರ್ ಪಿಕ್ಚರ್ ಲಭ್ಯವಾಗ್ತಾ ಇಲ್ಲ. ಸೀಟ್ ಶೇರಿಂಗ್ ಬಗ್ಗೆ ಸಮಾಲೋಚನೆಯನ್ನ ನಡೆಸ್ತಾ ಇದ್ದಾರೆ ನಾಯಕರು. ರೈಟ್, ಈ ಪೊಲಿಟಿಕಲ್ ಡೆವಲಪ್ಮೆಂಟ್ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಸೀನಿಯರ್ ಕರೆಸ್ಪಾಂಡೆಂಟ್ ಮಧುಸೂದನ್ ನೀಡ್ತಾ ಹೋಗ್ತಾರೆ. ಮಧುಸೂದನ್, ದೋಸ್ತಿ ಮಾಡಿದ್ದು ಆಯ್ತು, ಕೇಂದ್ರ ನಾಯಕರನ್ನ ಭೇಟಿ ಮಾಡಿದ್ದು ಆಯ್ತು, ಸಮಾಲೋಚನೆ ನಡೆಸಿದ್ದು ಆಯ್ತು, ಆದ್ರೆ ಯಾಕೆ ಈ ಕ್ಷೇತ್ರಗಳನ್ನ ಅನೌನ್ಸ್ ಮಾಡೋದು ಇಷ್ಟೊಂದು ಕಾಂಪ್ಲಿಕೇಟೆಡ್ ಆಗ್ತಾ ಇದೆ? ಏನ್ ಕಾರಣ ಇರಬಹುದು? ನಿಜಕ್ಕೂ ಸಭಾ 2024ರ ಲೋಕಸಭಾ ಕ್ಷೇತ್ರದ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಜೆಪಿ ಜೆಡಿಎಸ್ ನ ನಾಯಕರು ಒಂದು ಸುತ್ತಿನ ರಾಜ್ಯ ನಾಯಕರ ಜೊತೆ ರಾಜ್ಯದಲ್ಲಿ ಇರುವಂತಹ ಜೆಡಿಎಸ್ ನಾಯಕರು ಕೂಡ ಮಾತುಕತೆಯನ್ನ ಆಡಬೇಕಾಯಿತು. ಆ ಪ್ರಕ್ರಿಯೆ ಈಗ ಮುಕ್ತಾಯ ಆಗಿದೆ. ಕಳೆದ ಭಾನುವಾರ ಬೆಂಗಳೂರಿನ ಡಲರ್ಸ್ ಕಾಲೋನಿಯಲ್ಲಿ ಇರುವಂತಹ ಬಿಎಸ್ ಯಡಿಯೂರಪ್ಪರ ನಿವಾಸದಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೆದಿದೆ. ಒಂದು ಕಡೆ ವಿಧಾನ ಪರಿಷತ್ಗೆ ಎದುರಾಗಿರೋ ಅಂತ ಉಪಚುನಾವಣೆ ವಿಚಾರ ಅಂತ ಹೇಳಿದ್ರು ಕೂಡ ನೇರವಾಗಿ 2024ರ ಲೋಕಸಭಾ ಕ್ಷೇತ್ರದ ಚುನಾವಣೆ ಮೇಲೆ ಹೆಚ್ಚಿನ ನಿಗಾವನ್ನ ಇಟ್ಟು ಅದರ ಬಗ್ಗೆಯೇ ನೇರವಾಗಿ ಖುದ್ದು ಜೆಡಿಎಸ್ ನ ರಾಜ್ಯಾಧ್ಯಕ್ಷ ಜೊತೆಗೆ ಶಾಸಕಾಂಗ ಪಕ್ಷದ ನಾಯಕರಾಗಿರೋ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು, ಬಿಜೆಪಿಯ ಹಿರಿಯ ಮುಖಂಡ ಬಿಎಸ್ ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರಾಗಿರೋ ಅಂತ ಆರ್ ಅಶೋಕ್ ಎಲ್ಲರೂ ಕೂಡ ಒಂದೇ ಸೂರಿನಡಿಯಲ್ಲಿ ಕುಳಿತು ಮಾತುಕತೆಯನ್ನು ನಡೆಸಿದ್ದಾರೆ. ಈಗ ಬಿಜೆಪಿ ಜೆಡಿಎಸ್ ಏನೋ ಮೈತ್ರಿ ಮಾಡಿಕೊಂಡಿದೆ, ಓಕೆ, ಆದ್ರೆ ಯಾವ ಕ್ಷೇತ್ರದಲ್ಲಿ ಬಿಜೆಪಿಯ ಅಭ್ಯರ್ಥಿಗಳು ಕಣಕ್ಕೆ ಇಳಿಬೇಕು, ಜೆಡಿಎಸ್ ನ ಅಭ್ಯರ್ಥಿಗಳು ಕಣಕ್ಕೆ ಇಳಿಬೇಕು ಅನ್ನೋ ಒಂದಷ್ಟು ರಾಜಕೀಯದ ಲೆಕ್ಕಾಚಾರಗಳನ್ನ ಈಗಾಗಲೇ ತೆರೆಮರೆಯಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆಯೇ ಈಗ ಮೀಟಿಂಗ್ ನಡೆದಿದೆ. ಇನ್ನು ಹಳೆ ಮೈಸೂರು ಭಾಗದ ವ್ಯಾಪ್ತಿಗೆ ಬರೋ ಅಂತ ಮಂಡ್ಯ ಮತ್ತೆ ಹಾಸನವನ್ನ ನೇರವಾಗಿ ಜೆಡಿಎಸ್ಗೆ ಬಿಟ್ಕೊಡೋ ಅಂತ ಒನ್ ಲೈನ್ ಅಜೆಂಡಾವನ್ನ ಬಿಜೆಪಿ ನಾಯಕರು ಇಟ್ಕೊಂಡಿದ್ದಾರೆ. ಆದ್ರೂ ಕೂಡ ಅದನ್ನ ಹೊರತುಪಡಿಸಿ 4ರಿಂದ 5 ಲೋಕಸಭಾ ಕ್ಷೇತ್ರಕ್ಕೆ ಜೆಡಿಎಸ್ ನಾಯಕರು ತಮ್ಮ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಅದು ಮಂಡ್ಯ ಹಾಸನದ ಜೊತೆಗೆ ತುಮಕೂರು ಆಗಿರಬಹುದು, ಕೋಲಾರ ಆಗಿರಬಹುದು, ಬೆಂಗಳೂರು ಗ್ರಾಮಾಂತರ ಆಗಿರಬಹುದು, ಚಿಕ್ಕಬಳ್ಳಾಪುರ ಆಗಿರಬಹುದು, ಈ ಕ್ಷೇತ್ರಗಳನ್ನ ಕೂಡ ನೇರವಾಗಿ ಜೆಡಿಎಸ್ಗೆ ಬಿಟ್ಕೊಡಿ ಅನ್ನೋ ಒಂದು ವಿಷಯವನ್ನ ರಾಜ್ಯ ಬಿಜೆಪಿ ನಾಯಕರ ಹತ್ರ ಪ್ರಸ್ತಾಪವನ್ನ ಮಾಡಿದ್ದಾರೆ. ಆದ್ರೆ 2019ರಲ್ಲಿ ನಡೆದಿರುವಂತಹ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಬಿಜೆಪಿ ಬರೋಬ್ಬರಿ ರಾಜ್ಯದ 28 ಲೋಕಸಭಾ ಕ್ಷೇತ್ರದ ಪೈಕಿ 25ರಲ್ಲಿ ಏನು ಗೆದ್ದಿದೆ, ಹಾಲಿ ಸಂಸದರನ್ನ ಬದಲಾವಣೆ ಮಾಡಿ ಇರೋ ಅಂತ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಡೋದು ಹೇಗೆ ಅನ್ನೋ ಒಂದು ರಾಜಕೀಯದ ಲೆಕ್ಕಾಚಾರವನ್ನ ಬಿಜೆಪಿ ನಾಯಕರು ಹಾಕ್ತಿದ್ದಾರೆ. ಹೀಗಾಗಿ ಕಳೆದ ವಾರ ನಡೆದಿರುವಂತಹ ಮೀಟಿಂಗ್ ಒಂದು ಹೈ ವೋಲ್ಟೇಜ್ ಮೀಟಿಂಗ್. ಲಾಸ್ಟ್ ಪಾಯಿಂಟ್ ಒಂದು ಆಡ್ ಮಾಡೋದಾದ್ರೆ, ಈ ಮೀಟಿಂಗ್ ನಲ್ಲಿ ಆಗಿರುವಂತಹ ಚರ್ಚೆಗಳನ್ನ ಹೈಕಮಾಂಡ್ ನಾಯಕರ ಗಮನಕ್ಕೆ ಕೂಡ ತರುವಂತ ನಿಟ್ಟಿನಲ್ಲಿ ರಾಜ್ಯ ಬಿಜೆಪಿ ನಾಯಕರು ಆಲೋಚನೆಯನ್ನ ಮಾಡ್ತಾ ಇದ್ದಾರೆ. ಸಭಾ, ಥ್ಯಾಂಕ್ ಯು ಮಧು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.